ಸೊ ಯಾಕೆ ಶಿಫ್ಟ್ ಆಗ್ತಾ ಇದೀವಿ, ಅತ್ತೆನ ದೂರ ಮಾಡ್ತಾ ಇದೀನಾ, ಸಪ್ರೇಟ್ ಮನೆ ಮಾಡ್ತಾ ಇದೀನಾ, ಯಾಕೆ ಈ ತರ ಡಿಸಿಷನ್ ತಗೊಂಡಿದ್ದೀನಿ, ತುಂಬಾ ಬೇಜಾರಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆಯೇ ನಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರೋರಿಗೆ ಆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನು ಹೇಳ್ತಾ ಇದ್ದಾಳೆ ಸೌಂದರ್ಯ, ಏನು ಮಾಡಕ್ಕೆ ಹೊರಟಿದ್ದಾಳೆ ಅಂತೆಲ್ಲ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಖಂಡಿತ ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನನ್ನ ಕಷ್ಟ ಆದರೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹ್ಯಾಪಿನೆಸ್ಸು ಕೂಡ ಶೇರ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ನಡೆಯೋ ಪ್ರತಿಯೊಂದು ಇನ್ಸಿಡೆಂಟ್ಸು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದ್ರಿಂದ ಈ ಒಂದು ವಿಷಯನ ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ರೆಡಿ ಆಗಿದ್ದೀನಿ. ಸೊ ಇವತ್ತು ಥರ್ಸ್ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 2 days ಬಿಫೋರ್ ಅಂದರೆ ಟ್ಯೂಸ್ಡೇ ಈವ್ನಿಂಗ್ ನಾವು ಕೂತ್ಕೊಂಡು ಮನೆಯಲ್ಲಿ ಫ್ಯಾಮಿಲಿ ಡಿಸ್ಕಷನ್ ಎಲ್ಲ ಮಾಡಿಕೊಂಡು ಓಕೆ ಅಂದ್ಬಿಟ್ಟು ಒಂದು ಡಿಸೈಡ್ ಆಗಿದ್ದೀವಿ. ಏನು ವಿಷಯ ಅಂತ ಕೂಡ ಹೇಳ್ತೀನಿ. ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನಾ ಇಲ್ವಾ ಅಂತ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನ ವ್ಲಾಗ್ನ ಶುರು ಮಾಡೋಣ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾನು ಇವಾಗ ಆಫೀಸ್ ಹತ್ರ ಹೊರಡೋಕ್ಕೂ ಮುಂಚೆ ವ್ಲಾಗ್ನ ಶುರು ಮಾಡಿಬಿಡೋಣ ಅಂತ ಶುರು ಮಾಡಿದೆ. ಎಸ್, ನೀವು ತಮ್ಮನೇಲಿ ನೋಡ್ದಂಗೆ ನಾವು ಶಿಫ್ಟ್ ಆಗೋಣ ಅಂತ ಇದ್ದೀವಿ. ಶಿಫ್ಟ್ ಆಗ್ತಾ ಇದೆಯಾ, ಏನು ಹೇಳ್ತಾ ಇದ್ದೀರಾ ಸೌಂದರ್ಯ ಅಂತ ಅಂದರೆ, ನಾನು ಅತ್ತೆನ ಬಿಟ್ಟು ಬೇರೆ ಹೋಗ್ತಾ ಇದ್ದೀನಾ ಅಥವಾ ಸಪ್ರೇಟ್ ಮನೆ ಮಾಡ್ತಾ ಇದ್ದೀನಾ ಅನ್ನೋ ಒಂದೆಲ್ಲ ಕನ್ಫ್ಯೂಷನ್ಸ್ ನಿಮಗೆ ಬಂದಿರುತ್ತೆ. ಖಂಡಿತ ಹೇಳ್ತೀನಿ. ಸೊ ನಾವು ಯಾವುದೇ ನಮ್ಮ ಅತ್ತೆನ ಬಿಟ್ಟು ನಾವು ಸಪ್ರೇಟ್ ಎಲ್ಲ ಹೋಗೋದಿಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ. ನನ್ನ ಮುಂಚೆ ವ್ಲಾಗ್ ಸ್ಟಾರ್ಟಿಂಗಿಂದ ನೋಡಿದ್ರು ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಅತ್ತೆ ಸೊಸೆ ಬಾಂಡಿಂಗ್ ಹೇಗಿದೆ, ಅಮ್ಮ ಮಗಳ ಥರ ಇದ್ದೀವಿ. ಸೊ ನಾವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಹಾಗಾಗಿ ಹ್ಯಾಪಿಯಾಗಿದ್ದೀವಿ. ಸೊ ಅವ್ರನ್ನ ಅಂತೂ ದೂರ ಮಾಡಿ ನಾನು ಸಪ್ರೇಟ್ ಎಲ್ಲ ಹೋಗೋ ಮೈಂಡ್ ಸೆಟ್ ನನಗಿಲ್ಲ. ನನಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಬೇಕು, ನಂದು ಫ್ಯಾಮಿಲಿ ಇನ್ನೂ ದೊಡ್ಡದಾಗಬೇಕು ಅನ್ನೋ ಥರ ಮೈಂಡ್ ಸೆಟ್. ನಾನು ಎಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಮದುವೆ ಆಗೋಸ್ತ್ರಲ್ಲೇ, ಇಲ್ಲ ನಾನು ಸಪ್ರೇಟಾಗಿ ಹೋಗಬೇಕು, ನನಗೆ ಆ ಪ್ರೈವಸಿ ಬೇಕು. ನನಗೆ ಲಿಟ್ರಲಿ ಅರ್ಥ ಆಗಲ್ಲ ಇವ್ರಿಗೆ ಇನ್ನೇನು ಪ್ರೈವಸಿ ಬೇಕು ಅಂತ. ನಾನು ಎಷ್ಟೊಂದು ಜನ ಆ ಥರ ಸಪ್ರೇಟ್ ಹೋಗಿರೋರನ್ನ ನೋಡಿದ್ದೀನಿ. ಹೋದ್ಮೇಲೆ ಒಂದು ಮಗು ಆದಮೇಲೆ ಅವರು ಆ ಮಗುನ ನೋಡ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅವಾಗ ಅವ್ರು ಎಷ್ಟು ರಿಗ್ರೆಟ್ ಆಗಿದ್ದಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ನೀವು ಅಷ್ಟೇ ಮದುವೆ ಆಗಿದ ತಕ್ಷಣ ಗಂಡ ನಿಮ್ಮ ಸ್ವಂತ, ಅತ್ತೆನ ದೂರ ಮಾಡಿಬಿಡ್ಬೇಕು ಅನ್ನೋದನ್ನೆಲ್ಲ ಮೈಂಡ್ ಸೆಟ್ಟಿಂದ ತೆಗೆದಾಕ್ಬಿಡಿ. ಅವ್ರು ಕೆಟ್ಟೋರೇ ಆಗಿರ್ಬೋದು, ಅಕ್ಸೆಪ್ಟೆಡ್. ಬಟ್ ಆದರೆ ನೀವು ಅವ್ರಿಗೆ ಅಡ್ಜಸ್ಟ್ ಆಗಿ, ಅವ್ರು ಇನ್ನು ಎಷ್ಟು ದಿವಸ ಇರ್ತಾರೆ? ಆಲ್ರೆಡಿ ಅವ್ರ ಮಗ ನಿಮ್ಮನ್ನ ಮದುವೆ ಆಗಿದ್ದಾರೆ ಅಂದರೆ ಆಲ್ಮೋಸ್ಟ್ 50 years ಆಗಿರುತ್ತಾ, ಹಬ್ಬ ಬಂದರೆ ಇನ್ನೊಂದು 20 years ನೀವು ಅವ್ರನ್ನ ನೋಡ್ಕೊಳಕ್ಕಾಗಲ್ವಾ? ನಿಮ್ಮ ಗಂಡನ ಅವ್ರು ಚಿಕ್ಕ ವಯಸ್ಸಿಂದನೂ ಸಾಕಿರ್ತಾರೆ, ಕರೆಕ್ಟಾ? ಹಾಗಾಗಿ ಸೊ ಯಾರೂ ಆ ಥರ ಡಿಸಿಷನ್ಸ್ ಪ್ರೈವಸಿ ಅಂತೆಲ್ಲ ಹೋಗಬೇಡಿ. ಅವ್ರ ಜೊತೆಲಿದ್ರೂ ನಿಮ್ಮ ಪ್ರೈವಸಿ ನಿಮಗೆ ಸಿಗುತ್ತೆ, ಇಲ್ದಿರ ಇದ್ರೂ ಸಿಗುತ್ತೆ. ಸೊ ಕೆಲವೊಬ್ಬರು ಟಿಪಿಕಲ್ ಅತ್ತೆಗಳು ಕೂಡ ಇರ್ತಾರೆ. ನಾನು ನೋಡಿದ್ದೀನಿ ಎಷ್ಟೋ ನನ್ನ ಫ್ರೆಂಡ್ಸ್ ಅತ್ತೆಗಳು, ಅಯ್ಯೋ ಈ ಥರ ಎಲ್ಲ ಮಾಡ್ತಾರಾ, ಥ್ಯಾಂಕ್ ಗಾಡ್ ನನಗೆ ಆ ಥರ ಅತ್ತೆ ಸಿಕ್ಕಿಲ್ಲ ಅಂತ ನಾನು ಎಷ್ಟೊಂದ್ಸಲಿ ಅಂದ್ಕೊಂಡಿದ್ದೀನಿ. ಬಟ್ ಅಂಥ ಇರೋವಾಗ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಯಾಕಂದರೆ ಜಿದ್ದಿ ಅಂತ ಇಳ್ದ್ಬಿಟ್ಟಾಗ ಸೊ ಆ ಫ್ಯಾಮಿಲಿ ಅನ್ನೋದು ಬ್ರೇಕ್ ಆಗುತ್ತೆ. ನಿಮ್ಮ ಹಸ್ಬೆಂಡ್ಗೂ ನೆಮ್ಮದಿ ಇರಲ್ಲ, ನಿಮಗೂ ನೆಮ್ಮದಿ ಇರಲ್ಲ, ನಿಮ್ಮ ಹಸ್ಬೆಂಡ್ ಅವ್ರ ಮಮ್ಮಿ ಅವ್ರ ಮಾವ ಯಾರಾದರೂ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಸೊ ಇನ್ನೇನು ಯೂಸ್ ಇಷ್ಟೆಲ್ಲ ಕಷ್ಟಪಟ್ಟು ಜೀವನ ರನ್ನಿಂಗ್ ಮನಿ ಲೈಫ್ ಲೀಡಿಂಗ್ ಏನು ಯೂಸ್ ಇಲ್ಲ. ಇರೋ ಇಷ್ಟು ದಿವಸ ಆರಾಮಾಗಿ ಎಲ್ಲರ ಜೊತೆ ಖುಷಿಯಾಗಿರಿ. ಮನಸ್ತಾಪ ಬರೋದು ಖಂಡಿತ ನಿಜ. ಸೊ ಯಾರೇ ಆಗಿರಲಿ, ಇಬ್ಬರು ಪ್ಯಾರಲಲ್ ಅತ್ತೆ ಸೊಸೆ ಅಥವಾ ಮಾವ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರು, ಒಬ್ರು ಥಿಂಕಿಂಗ್ ಇನ್ನೊಬ್ರು ಥಿಂಕಿಂಗ್ ಸೇಮ್ ಇರೋದಿಲ್ಲ. ಆಗ ಮನಸ್ತಾಪಗಳು ಅನ್ನೋದು ಬರುತ್ತೆ. ಆಗ ನೀವು ಸೈಲೆಂಟ್ ಆಗಿಬಿಡಿ, ಇಲ್ಲಾಂದರೆ ಅವ್ರು ಸೈಲೆಂಟ್ ಆಗಿಬಿಡ್ಲಿ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ಆ ಮನಸ್ತಾಪ ಎಲ್ಲ. ತಿರ್ಗಿ ಆಮೇಲೆ ಆ ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ನೀವು ಏನೇನೋ ಡಿಸಿಷನ್ಸ್ ತೊಗೊಂಡು ಆಮೇಲೆ ಲೈಫಲ್ಲಿ ರಿಗ್ರೆಟ್ ಆಗಿದ್ರೆ ಅದು ಡಸಂಟ್ ಮೇಕ್ ಸೆನ್ಸ್ ಅನ್ಸುತ್ತೆ. ನಾನು ಹೇಳಿದ್ದು ಕರೆಕ್ಟ್ ಆಗಿತ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ನಾವು ಶಿಫ್ಟ್ ಆಗೋಣ ಅಂತ ಇದೀವಿ, ನಮ್ಮ ಅತ್ತೆ ಜೊತೆ ಎಲ್ಲರೂ ಸೇರಿ ಶಿಫ್ಟ್ ಆಗೋಣ ಅಂತ ಇದೀವಿ. ಸೊ ಮುಂಚೆಯಿಂದನೂ ನನ್ನ ವ್ಲಾಗ್ಸ್ ನೋಡಿರೋರ್ಗೆ ಅರ್ಥ ಆಗಿರುತ್ತೆ, ನಾವಿರೋದು ಕೋಟ್ರಸಲ್ಲಿ. ಸೊ ನಮ್ಮ ಅತ್ತೆ HL ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡಿರೋದ್ರಿಂದ HL ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ.
ನಮ್ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆದಾಗಿಂದನೂ ಇದೇ ಕ್ವಾರ್ಟರ್ಸಲ್ಲಿರೋದು. ಅಂದರೆ ಬೇರೆ ಕ್ವಾರ್ಟರ್ಸ್ ಇತ್ತು, ಅದಾದಮೇಲೆ ಅವರು ಹಾಸ್ಪಿಟ್ಲ್ಗೆ ಹತ್ರ ಇರಬೇಕು, ಹೋಗಿ ಬರೋಕ್ಕೆ ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಹಾಸ್ಪಿಟ್ಲ್ ಆಪೋಸಿಟಲ್ಲಿರುವಂಥ ಕ್ವಾರ್ಟರ್ಸಲ್ಲೇ ಇಲ್ಲಿಗೆ ಅಲಾಟ್ ಮಾಡಿಸ್ಕೊಂಡಿದ್ರು. ಸೊ ಆಲ್ಮೋಸ್ಟ್ 18 ಇಯರ್ಸಿಂದ ಇದೇ ಕ್ವಾರ್ಟರ್ಸಲ್ಲಿ ಇರೋದು, ಸೇಮ್ ಮನೆಯಲ್ಲಿ. ಬಟ್ ಸ್ವಲ್ಪ ಚೇಂಜ್, ಪೇಂಟು ಗೀಂಟು ಫ್ಲೋರಿಂಗು ಎಲ್ಲ ಚೇಂಜ್ ಮಾಡಿಸಿದೀವಿ ಅಷ್ಟೇ. ನಾನು ಈ ಮನೆದು ಟೋರ್ ಮೇ ಬಿ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಸೊ ಮುಂಚೆ ಹೇಗಿತ್ತು, ನನ್ನ ಮದುವೆಗೆ ಬಂದಾಗ ಹೊಸ್ದಾಗಿ ಬಂದಾಗ ಮನೆ ಹೇಗಿತ್ತು, ನಾನು ಬಂದಮೇಲೆ ಇವಾಗ ನಾನೇನೇನು ಚೇಂಜಸ್ ಮಾಡಿ ಮನೇನ ಒಂದು ಲುಕ್ ಎಲ್ಲ ಕೊಟ್ಟಿದ್ದೀನಿ ಬಜೆಟ್ ಫ್ರೆಂಡ್ಲಿಯಲ್ಲಿ ಅಂತ ಕೂಡ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಕ್ವಾರ್ಟರ್ಸಲ್ಲಿ ಇದ್ದಿದ್ದು ಏನಪ್ಪ ಅಂದರೆ ಇಲ್ಲಿ ಮಿನಿಮಮ್ 4 ಮೆಂಬರ್ಸ್ ಇರಬಹುದು, ಆ ಥರ ಕ್ವಾರ್ಟರ್ಸ್ನ ಮಾಡಿದ್ದಾರೆ ಇವರು. ತುಂಬಾ ಬೇಸಿಕ್ ನೀಡ್ಸ್, ಆದರೆ ತುಂಬಾ ಚೆನ್ನಾಗಿದೆ. ಫೆಸಿಲಿಟೀಸ್ ಆಗಿರಲಿ, ಪವರ್ ಪ್ರಾಬ್ಲಮ್ ಇಲ್ಲ, ವಾಟರ್ ಪ್ರಾಬ್ಲಮ್ ಇರೋದಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಇರೋದಿಲ್ಲ, ಎನ್ವಿರಾನ್ಮೆಂಟ್ ಸೂಪರ್. ಸೊ ನನಗೆ ಈ ಕ್ವಾರ್ಟರ್ಸ್ ಅಂದೇ ಚಿಕ್ಕ ವಯಸ್ಸಿಂದನೂ ಒಂದು ಬಾಂಡಿಂಗ್ ಇದೆ. ಯಾಕಂದರೆ ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ ತಂಗಿದಾರಲ್ಲ, ಸೊ ಅವರ ಮಾವ ಕೂಡ HL ಕೆಲಸ ಮಾಡ್ತಾಯಿದ್ರು. ಅವ್ರು ರಿಟೈರ್ ಆಗೋವರೆಗೂ ಕೂಡ ಅವರು ಕ್ವಾರ್ಟರ್ಸಲ್ಲೇ ಇದ್ದಿದ್ದು. ಅವಾಗ ನಾನು ಹಾಲಿಡೇಸ್ಗೆಲ್ಲ ಬಂದು ಹೋಗ್ತಾ ಇದ್ದೆ. ನನಗೆ ಈ ಒಂದು ಬಾಂಡಿಂಗ್ ಇದೆ. ನಮ್ಮ ಮಮ್ಮಿ ಹುಟ್ಟಿರೋದು ಕೂಡ HL ಹಾಸ್ಪಿಟ್ಲಲ್ಲೇ. ಸೊ ಈ HL ಅನ್ನೋ ಪದಕ್ಕೇನೆ ನಮಗೊಂದು ಬಾಂಡಿಂಗ್, ಒಂದು ಎಮೋಷನ್, ಒಂದು ಫೀಲಿಂಗ್ಸ್ ಅನ್ನೋದು ಚಿಕ್ಕ ವಯಸ್ಸಿಂದನೂ ಬಿಲ್ಡ್ ಆಗಿಬಿಟ್ಟಿದೆ. ಅದಕ್ಕಾಗಿ ನಾವು ಚೇಂಜ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ಅತ್ತೆಗೂ ಕೂಡ ಆಫೀಸ್ಗೆ ಹತ್ತಿರ ಇದೆ, ಹೋಗಿ ಬರ್ತಾರೆ, ಮಧ್ಯಾಹ್ನನೂ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ಸ್ಗಾಗಲಿ ಎಲ್ಲದಕ್ಕೂ ಇಲ್ಲಿ ಫೆಸಿಲಿಟಿ ಚೆನ್ನಾಗಿರೋದ್ರಿಂದ ಇದೇ ಮನೇಲಿದ್ವಿ. ಸೊ ನಾವು ಫಸ್ಟು ನಾನು, ನಮ್ಮತ್ತೆ, ರೂಪೇಶ್ 3 ಜನ ಇದ್ವಿ. ನಮ್ಮ ಲಿಯೋಗಾನ್ ಬಂದು 4 ಜನ ಆಯಿತು. ಸೊ ಆರಾಮಾಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು. ಬಟ್ ಈಗ ಯದುವೀರ್ ಬಂದಿದ್ದಾನೆ, ಮನೆ ಸ್ವಲ್ಪ ಚಿಕ್ಕದು. ಇಲ್ಲಿ ಬೇಸಿಕ್ ಏನು ಕೊಡ್ತಾರೆ ಅಂದರೆ ಒಂದು ಹಾಲ್ ಇರುತ್ತೆ, ಒಂದು ಬೆಡ್ರೂಮು, ಕಿಚನ್ನು ಆಪೋಸಿಟ್. ಸೊ ಈ ಏರಿಯಾ ಇಲ್ಲಿ ನಿಮ್ಗೆ ಏನು ಫ್ರೇಮ್ ಕಾಣ್ತಾ ಇದೆಯಲ್ಲ, ಸೊ ಇಷ್ಟೇ, ಇಲ್ಲಿಂದ ಒಳಗಡೆ ಅಷ್ಟೇ ಇರುತ್ತೆ ಕ್ವಾರ್ಟರ್ಸ್. ಇದೆಲ್ಲ ಎಕ್ಸ್ಟೆನ್ಷನ್ ಮಾಡಿರೋದು. ಆದ್ರಿಂದ ನಾವು 4 ಜನ ಇರೋದಕ್ಕೆ ಸಾಕಾಗ್ತಿತ್ತು. ಬಟ್ ಇವಾಗ ಜಾಗ ಅನ್ನೋದು ಸಾಲ್ತಾ ಇಲ್ಲ. ಬಿಕಾಸ್ ನಿಮಗೂ ಗೊತ್ತು ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದು ಅಂತ. ಬಂದಾಗ 4 ಜನ ತಿಂತಾ ಇದ್ರೆ 4 ಜನ ಹೊರಗಡೆ ಇರಬೇಕು, ಆ ಥರ ಇರೋದ್ರಿಂದ ನಾನು ಶಿಫ್ಟ್ ಆಗೋಣ ಅಂತ ಫಸ್ಟಿಂದನೂ ಹೇಳ್ತಾ ಇದ್ದೆ. ಬಟ್ ನಮ್ಮ ಅತ್ತೆಗೆ ಇಷ್ಟ ಇಲ್ಲ. ಸೊ ಬೇರೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಯಾಕಂದರೆ ಈ ಮನೆ ಒಂದು ಬಾಂಡಿಂಗ್, ಈ ಮನೆ ಒಂದು ಎಮೋಷನ್ ಅವ್ರಿಗೆ. ಅದಕ್ಕೆ ನಾನು ಸಾಕು VRS ತೊಗೊಬಿಡಿ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಸಾಕು, ಇವಾಗ ನಾನು ದುಡಿತಾ ಇದ್ದೀನಿ, ರೂಪೇಶ್ ಚೆನ್ನಾಗಿ ದುಡಿತಾ ಇದ್ದಾರೆ, ಸಾಕು, ನಿಮ್ಗೆ ಏನು ಬೇಕು ಇನ್ನ ಅಂತ. ಬಟ್ ಆದರೆ ನಮ್ಮತ್ತೆ ಇಲ್ಲ, ನನ್ನ ಸರ್ವಿಸ್ ಆಗೋವರೆಗೂ ನಾನು ಕೆಲಸ ಬಿಡೋದಿಲ್ಲ, ನನ್ನ ಸರ್ವಿಸ್ ಆಗೋವರೆಗೂ ನಾನು ಕ್ವಾರ್ಟರ್ಸ್ ಖಾಲಿ ಮಾಡೋದಿಲ್ಲ ಅನ್ನೋದು ಒಂದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆದಷ್ಟು ನಾನು ಅವ್ರಿಗೆ ಕನ್ವಿನ್ಸ್, ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ, ಇಲ್ಲ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ. ಬಟ್ ಅವ್ರು ಒಪ್ತಾನೆ ಇರಲಿಲ್ಲ. ಅವಾಗ ಒಂದು ಸರ್ಟನ್ ಟೈಮಲ್ಲಿ ನನಗೆ ಅನ್ನಿಸ್ತು, ಇವಾಗ ಎಕ್ಸಾಂಪಲ್, ನನಗೆ ಯೂಟ್ಯೂಬ್ ಅಂದರೆ ತುಂಬಾ ಇಷ್ಟ, ಇಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಬಿಡ್ದಿರ ಮಾಡ್ತಾ ಇದ್ದೀನಿ. ಅದೇ ರೀತಿ ಅವ್ರಿಗೆ ಆ ಒಂದು ಕೆಲಸ, ಈ ಒಂದು ಕ್ವಾರ್ಟರ್ಸ್ ಅನ್ನೋದು ಎಮೋಷನ್ ಆಗಿರೋದ್ರಿಂದ ಅವ್ರು ಬಿಡಕ್ಕೆ ರೆಡಿ ಇಲ್ಲ. ಅವಾಗ ನನಗೆ ಒಂದು ಸರ್ಟನ್ ಟೈಮಲ್ಲಿ ಅನಿಸ್ತು, ಸಾಕು, ನಾನು ನನ್ನ ಸ್ಟ್ರೆಸ್ನ ಅವ್ರ ಮೇಲೆ ಉಚ್ಚಬಾರ್ದು, ಅವರ ಒಂದು ಫೀಲಿಂಗ್ಸ್ಗೆ, ಅವರ ಒಂದು ಎಮೋಷನ್ ಕೂಡ ವ್ಯಾಲ್ಯೂ ಕೊಡಬೇಕು ಅಂತ ಅಂದ್ಕೊಂಡು ಸರಿ ಓಕೆ ಅಂದ್ಬಿಟ್ಟು ಇದ್ವಿ. ಆ್ಯಂಡ್ ಈಗ ಏನಂದರೆ ನನಗೆ ಈ ಎನ್ವಿರಾನ್ಮೆಂಟ್ ಇವಾಗ ಸೆಟ್ ಆಗ್ತಾ ಇಲ್ಲ. ಎನ್ವಿರಾನ್ಮೆಂಟ್ ಅಂದರೆ ನೇಚರ್ ಥರದಲ್ಲ, ಸರೌಂಡಿಂಗ್ಸ್ ಅಂದರೆ ಚೆನ್ನಾಗೇ ಇದೆ. ಪಕ್ಕದ ಮನೆ ಆಂಟಿಯವರು ಚೆನ್ನಾಗಿದ್ದಾರೆ, ಈ ಕಡೆನೂ ಚೆನ್ನಾಗಿದೆ, ಬ್ಯಾಕ್ ಸೈಡು ಚೆನ್ನಾಗಿದೆ. ಬಟ್ ಕೆಲವೊಂದು ನನಗಿಷ್ಟ ಆಗ್ತಾ ಇಲ್ಲ, ಕೆಲವೊಬ್ರು ಜನಗಳು ನನಗಿಷ್ಟ ಆಗ್ತಾ ಇಲ್ಲ. ಅವ್ರು ಮಾತಾಡೋವಂಥ ಹೊಲ್ಸ್ ಮಾತುಗಳು ಎಲ್ಲ ನನ್ನ ಮಗ ಕೇಳಿ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಬೆಳೆಯೋದು ನನಗಿಷ್ಟ ಇಲ್ಲ. ಹಾಗಾಗಿ ನಮ್ಮತ್ತೆ ನಾನು ಕುಣಿಸ್ಕೊಂಡು ಕನ್ವಿನ್ಸ್ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಆ್ಯಂಡ್ ಫೈನಲಿ ನಮ್ಮತ್ತೆ ಒಪ್ಸಿದ್ದೀನಿ. ಓಕೆ, ನಮ್ಮತ್ತೆ ಒಂದು ಕಂಡೀಷನ್ ಹಾಕಿದ್ದಾರೆ. ಏನಪ್ಪ ಅಂತಂದರೆ, ಅಲ್ಲಿ ಹೋದ್ರೂ ಈ ಮನೆ ನಾನು ಖಾಲಿ ಮಾಡೋದಿಲ್ಲ, ವೀಕೆಂಡ್ಸಲ್ಲಿ ಬರೋಣ, ಎಲ್ಲ ಜೊತೆಲಿ ಬಂದು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಒಪ್ಕೊಂಡಿದ್ದಾರೆ. ಸೊ ನನ್ನ ಕಂಡೀಷನ್ಗೆ ಅವ್ರು ಒಪ್ಕೊಂಡ್ಮೇಲೆ ಅವರ ಒಂದು ಕಂಡೀಷನ್ಗೆ ನಾನು ಒಪ್ಕೋಬೇಕಲ್ವ. ಹಾಗಾಗಿ ಓಕೆ ಬಿಡು, ಬಂದು 1 2 hours 3 hours ಇದ್ಬಿಟ್ಟು ಹೋಗೋಣ, ಪರವಾಗಿಲ್ಲ. ಬಟ್ ಆದರೆ ಇಲ್ಲೇ ಇದ್ದು ಇರೋ ಅಂಥದ್ದು ಬೇಡ, ಈ ಒಂದು ಎನ್ವಿರಾನ್ಮೆಂಟಲ್ಲಿ ನನ್ನ ಮಗನ ಬೆಳೆಸೋಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ ಕನ್ವಿನ್ಸ್ ಮಾಡಿ ಫೈನಲಿ ಒಪ್ಸಿದ್ದಾಯಿತು. ಆ್ಯಂಡ್ ಯದುವೀರ್ಗೂ ಅಷ್ಟೇ ಆಟ ಆಡೋಕ್ಕೆ ತುಂಬಾ ಕನ್ಸಿಸ್ಟೆಡ್ ಆಗಿದೆ. ನೋಡಿ, ಇಲ್ಲಿ ಒಂದು ದಿವಾನ ಹಾಕಿದ್ದೀವಿ, ಇಷ್ಟೇ ಜಾಗ, ಇಬ್ರು ಕೂತ್ಕೊಂಡ್ರೆ ಇಬ್ರು ನಿಂತ್ಕೊಳ್ಳೋದಕ್ಕಾಗಲ್ಲ, ಈ ಥರ ಇದೆ. ಬಟ್ ಈ ಮನೆ ಅನ್ನೋದೇ ನನಗೊಂದು ನಿಜವಾಗ್ಲೂ ಎಮೋಷನ್ ಆಯಿತಾ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಹಾಲಿಡೇಸಲ್ಲಿ ಬರೋದಾಗಿರಲಿ ಅಥವಾ ನನ್ನ ಮದುವೆ ಆಗಿ ಹೊಸದಾಗಿ ಫಸ್ಟ್ ಟೈಮ್ ಬಂದಿರೋದು, ಇವಾಗೂ ನನಗೆ ಇವೆಲ್ಲ ಮೆಮೊರೀಸ್ ಇದೆ. ಬಟ್ ಮನೆ ಅಂತೂ ಖಾಲಿ ಮಾಡೋದಿಲ್ಲ.
ಮಾಡಲ್ಲ. ಬಟ್ ಶಿಫ್ಟ್ ಆಗ್ತೀವಿ, ಆಗಾಗ ಬಂದು ಹೋಗ್ತೀವಿ. ಈ ಒಂದು ಡಿಸಿಷನ್ ನಾನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋವಂತಹ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕೂಡ ನೀವು ಹೇಳಿ. ಯಾಕಂದರೆ ಇಲ್ಲಿ ಏನು ಇಷ್ಟು ದಿವಸ ಏನಂದರೆ ನಮ್ಮ ಮತ್ತೆ ಸ್ಯಾಲ್ರಿಯಲ್ಲೇ HR ಹೌಸ್ ರೆಂಟ್ ಅಲೋವೆನ್ಸ್ ಅನ್ನೋದು ಕಟ್ ಆಗ್ತಿತ್ತು. ಸೊ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಬೇರೆ ಮನೆಗೆ ಹೋದರೆ ಅಥವಾ ಲೀಸ್ ಅಂದರೆ ಅಮೌಂಟ್ ಅಡ್ಜಸ್ಟ್ ಮಾಡೋದಾಗಿರಲಿ ಅಥವಾ ರೆಂಟ್ ಆದರೆ ರೆಂಟ್ ಕಟ್ಟೋದು ಒಂದು ನಮಗೆ ಅದು ಅನ್ಸುತ್ತಷ್ಟೇ. ಸೊ ಬರ್ಡನ್ ಏನಾಗಲ್ಲ, ಇಬ್ಬರು ಚೆನ್ನಾಗೇ ದುಡಿತಾ ಇದೀವಿ, ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಈ ಥರ ಅಂದ್ಕೊಂಡು ಇನ್ನು ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ನಿನ್ನೆ ಸಂಜೆ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಒಂದು ಮನೆ ಇತ್ತು. ಸೊ ಅಂಬಿಕಾ ಅಕ್ಕ ಅಂತ ಇದ್ದಾರೆ, ಅವರು ಹೇಳಿದ್ರು ಈ ಥರ ಒಂದು ಖಾಲಿ ಆಗ್ತದೆ, ತುಂಬ ಚೆನ್ನಾಗಿದೆ ಮನೆ, ಹೋಗಿ ನೋಡಿ. ಓನರ್ ಕೆನಡಾಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಮನೆ, ಡ್ಯೂಪ್ಲೆಕ್ಸ್ ಹೌಸು, 3 BHK ಅಂತೆಲ್ಲ ಹೇಳಿದ್ರು. ಸೊ ನೈಟ್ ಹೋಗಿ ನೋಡ್ಕೊಂಬಂದ್ವಿ. ಬಟ್ ಆದರೆ ನನಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ಬೆಳ್ಕಲ್ಲಿ ಹೋಗಿ ಒಂದ್ಸಲಿ ನೋಡೋಣ, ಯಾಕಂದರೆ ನಾನು ಯೂಟ್ಯೂಬ್ ಮಾಡಬೇಕು, ಇನ್ಮೇಲೆ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ ಏನೇನೋ ಆಸೆ ಇದೆ. ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರಬೇಕು. ಬೆಳ್ಕಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ಇವತ್ತು ಹೋಗಿ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ನೋ ಬ್ರೋಕರೇಜಲ್ಲಿ ಈ ಥರದ್ರಲ್ಲಿ ಕೆಲವೊಂದು ಅಪಾಯಿಂಟ್ಮೆಂಟ್ಸ್ನ ತೊಗೊಂಡಿದ್ದೀವಿ, ಅಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಈ ಥರದ್ದೆಲ್ಲ. ಸೊ ಹೋಗಿ ಒಂದೆರಡು ಮನೆ ನೋಡ್ಕೊಬರ್ತೀವಿ. ಬಟ್ ನಿನ್ನೆ ನೋಡಿದ್ದು ನನಗೆ ಇಷ್ಟ ಆಯಿತು. ಇವತ್ತು ಇನ್ನೊಂದ್ಸಲಿ ನೋಡಿಬಿಟ್ಟು ಹೇಳ್ತೀವಿ. ಸೊ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾವು ಯಾವ ಮನೆ ನೋಡಿದ್ದೀವಿ, ರೆಂಟ್ಗೆ ಹೋಗ್ತಾ ಇದ್ದೀವ ಅಥವಾ ಲೀಸ್ಗೆ ಹೋಗ್ತಾ ಇದ್ದೀವ, ಯಾವ ಏರಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನೆಲ್ಲ ತಿಳಿಸ್ತೀನಿ. ಯಾವ ಏರಿಯಾ ಅಂದರೆ ಬೇರೆ ಏರಿಯಾಗೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮತ್ತೆ ಇನ್ನೂ 2 ವರ್ಷ ಸರ್ವಿಸ್ ಇರೋದ್ರಿಂದ. ಸೊ ಅವರು ಟ್ರಾವೆಲಿಂಗ್ ಎಲ್ಲ ಕಷ್ಟ ಆಗಿಬಿಡುತ್ತೆ. ಸರೌಂಡಿಂಗ್ಸ್ HL ಸರೌಂಡಿಂಗಲ್ಲೇ ಹುಡುಕ್ತೀವಿ. ಇಲ್ಲೆಲ್ಲ ನಾನು ಏನೇನೋ ಅಂದ್ಕೊಂಡಿದ್ದೆ, ಇಮ್ಯಾಜಿನೇಷನು ಹೊಸ ಮನೆಗೆ ಹೋಗ್ಬೇಕು, ಹೊಸ ಕಟ್ಟಿರೋ ಮನೆಗೆ ಹೋಗ್ಬೇಕು ಅಂತ. ಬಟ್ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ. ಇಲ್ಲಿ ಇಂದಿರಾನಗರಲ್ಲೂ ಕಷ್ಟ, HL ಸರೌಂಡಿಂಗ್ಸ್ ಅಪ್ ಟು ಮಾರ್ತಳ್ಳಿವರೆಗೂ ತುಂಬಾ ಕಷ್ಟ. ಅದಾದಮೇಲೆ ವೈಟ್ ಫೀಲ್ಡ್, ಆಮೇಲೆ JP ನಗರ್ ಆ ಕಡೆ ಎಲ್ಲ ಹೋದರೆ ನಿಮಗೆ ನ್ಯೂ ಕನ್ಸ್ಟ್ರಕ್ಟೆಡ್ ಹೌಸಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಅಂತಲೇ ಹೇಳ್ಬೋದು. ಕೋರ್ಮಂಗ್ಲ, ಇಂದಿರಾನಗರ್, HL, ಮಾರ್ತಳ್ಳಿ ಈ ಕಡೆ ಎಲ್ಲ ಫುಲ್ ಕಂಪ್ಲೀಟ್ ಕಮರ್ಷಿಯಲ್ ಪ್ರಾಪರ್ಟೀಸ್, ಲೈಕ್ PGs ಜಾಸ್ತಿ ಇರುತ್ತೆ. ಆಮೇಲೆ ಮನೆಗಳಿದ್ರೂ ಯಾವುದು ಹೊಸ ಮನೆಗಳು ರೆಂಟೆಡ್ ಕೊಡೋಕ್ಕೆ ಯಾರು ಕಟ್ಕೊಂಡಿದ್ರೆ, ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಅವರ ಓನ್ ಇರೋದಕ್ಕೆ ಕಟ್ಕೊಂಡಿರುವಂಥ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಥರ ಒಂದು ಇಮ್ಯಾಜಿನೇಷನಲ್ಲಿ ಇದ್ದೆ. ಆಮೇಲೆ ರೂಪೇಶ್ ಮೇಡಮ್ ತಾವು ಸಮಾಧಾನವಾಗಿರಿ, ಆ ಥರದ್ದೆಲ್ಲ ಇಲ್ಲಿ ಈ ಕಡೆ ಏರಿಯಲ್ಲಿ ಸಿಗಲ್ಲ, ಆ ಥರದ್ದೆಲ್ಲ ಬೇಕು ಅಂದರೆ ಇಲ್ಲ ನಾವು JP ನಗರ್ ಸೈಡ್ ಹೋಗಬೇಕು, ಇಲ್ಲ ಯಲಹಂಕ ಸೈಡ್ ಹೋಗಬೇಕು, ಇಲ್ಲ ವೈಟ್ ಫೀಲ್ಡ್ ಸೈಡ್ ಹೋಗಬೇಕು, ಈ ಥರ ಹೋಗಬೇಕು ಅಂತಂದರು. ಸರಿ ಓಕೆ, ಒಂದು 2 years ಅಲ್ವಾ, ನಮ್ಮ ಮತ್ತೆ ಸರ್ವಿಸ್ ಮುಗಿಯೋಷ್ಟರಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಒಂದು ಓನ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕೂಡ ಬೇಕು, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಸೊ ಇವತ್ತಿನ ಈ ಒಂದು ವಿಷಯ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀವಿ. ಸೊ ಸಪ್ರೇಟಾಗಿ ಎಲ್ಲ ಹೋಗ್ತಾ ಇಲ್ಲ, ಜಸ್ಟ್ ಮನೇನ ಶಿಫ್ಟ್ ಮಾಡ್ತಾ ಇದ್ದೀವಿ. ಮನೆ ಶಿಫ್ಟು ಅಲ್ಲ, ಇಲ್ಲೇ ಇರುತ್ತೆಲ್ಲ ಐಟಮ್ಸು, ನಾವು ಮೇನ್ ಬೇಕಾಗಿರೋದು ಐಟಮ್ಸ್ ಮಾತ್ರ ತೊಗೊಂಡು ಹೋಗೋಣ ಅಂತ ಇದ್ದೀವಿ. ಇದನ್ನ ಏನಂತಾರೆ, ಇಲ್ಲೂ ಇರುತ್ತೆ ಬಟ್ ಅಲ್ಲೂ ಇರ್ತೀವಿ, ಓಕೆನಾ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನಾನು ಇವಾಗಿರೋವಂಥ ಕೋಟ್ರಸ್ ಮನೆ ಹೋಮ್ ಟೂರ್ ಬೇಕು ನಿಮಗೆ ಅಂದರೆ ಖಂಡಿತ ತಿಳಿಸಿ, ನಾನು ನಿಮಗೆ ಮುಂದೆ ಬರೋವಂಥ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಹಾಗೆ ಯಾವೆಲ್ಲ ಮನೆಗಳು ನೋಡಿದ್ದೆ, ಎಷ್ಟು ಕಷ್ಟ ಆಯಿತು ಅಥವಾ ಈಸಿಯಾಗಿ ಸಿಗ್ತಾ ಏನು ಅಂತ ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.